ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. TV14 ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ಒಂದು ಬಹಳ ದೊಡ್ಡ ಸದ್ದಾಗ್ತಾ ಇದೆ. ಕೊಂದವರು ಯಾರು, ಕೊಂದವರು ಯಾರು, ಕೊಂದವರು ಯಾರು ಅಂತ. ಈ ಕೊಂದವರು ಯಾರು ಅನ್ನುವ ಪ್ರಶ್ನೆಗೆ ಉತ್ತರವನ್ನ ಖಂಡಿತವಾಗ್ಲೂ ನಾವು ಕಂಡುಕೊಳ್ಳೋಣ. ಅದಕ್ಕೆ ಮುಂಚೆ ಈ ಕೊಂದವರು ಯಾರು ಅನ್ನುವ ಪ್ರಶ್ನೆ ಎಲ್ಲಿಗೆ ಮಾಡಲ್ಪಡ್ತಾ ಇದೆ, ಯಾರನ್ನ ಉದ್ದೇಶಿಸಿ ಮಾಡಲ್ಪಡ್ತಾ ಇದೆ, ಇದು ನಮ್ಮೆಲ್ಲರಿಗೂ ಕೂಡ ಗೊತ್ತು. TV14 ಕೂಡ ಈ ಬಗ್ಗೆ ಸಾಕಷ್ಟು ಸಾರಿ ಮಾತಾಡಿದೆ. ಕೊಂದವರು ಯಾರು ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಲವರ ಹೆಸರುಗಳನ್ನ ನೇರವಾಗಿ ನಾವು ದಾಖಲಿಸ್ಬಿಟ್ಟಿದ್ದೀವಿ, ಅನುಮಾನಗಳನ್ನು ವ್ಯಕ್ತಪಡಿಸ್ಬಿಟ್ಟಿದ್ದೀವಿ, ಆರೋಪಗಳನ್ನು ಕೂಡ ನಾವು ಮಾಡಿದ್ದೀವಿ. ಅದ್ರ ಬಗ್ಗೆ ನೋ ಡೌಟ್. ಅದರಲ್ಲೂ ಕೂಡ ಗಿರೀಶ್ ಮಟ್ಟಣ್ಣನವರು ನೇರವಾಗಿ ಈ ಕೊಂದವರು ಯಾರು ಅನ್ನುವಂತಹ ಪ್ರಶ್ನೆಗೆ ನೇರವಾಗಿ ಆರೋಪ ಅಲ್ಲ, ನೇರವಾಗಿ ಅವರೇ ಅಪರಾಧಿ ಅಂತ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ವೀರೇಂದ್ರ ಹೆಗ್ಗಡೆಯವರ ಹೆಸರನ್ನೇ ನೇರವಾಗಿ ತಂದುಬಿಟ್ರು. ಸ್ವಲ್ಪ ಅತಿರೇಕ ಅನ್ನಿಸ್ಬೋದು, ಆದ್ರೆ ಕೊಂದವರು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂತಹ ಧಾವಂತದಲ್ಲಿರುವಂತಹ ಈ ಸಮಾಜಕ್ಕೆ ಯಾರು ಕೊಂದವರು, ಯಾರು ಕೊಂದವರು, ಯಾರು ಕೊಂದವರು ಅನ್ನುವಂಥ ಉತ್ತರವನ್ನ ಕಂಡುಕೊಳ್ಳುವಂತಹ ಹಪಾಪಿಯಲ್ಲಿ ಯಾವುದೇ ಹೆಸರು ಬಂದರೂ ಕೂಡ ಎಲ್ಲದರ ಮೇಲೂ ಕೂಡ ಅನುಮಾನದಿಂದ ನೋಡ್ಲೇಬೇಕಾಗಿರುವಂತಹ ಸಂದರ್ಭ ಇದು. ಇನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೊಂದವರು ಯಾರು ಅನ್ನೋದಕ್ಕೆ ಕಾರಣ ಹೆಗ್ಗಡೆಯವರ ಕುಟುಂಬ, ಜೈನ್ ಸಹೋದರರು ಅನ್ನೋದನ್ನ ನೇರವಾಗಿ ಆರೋಪವನ್ನ ಮಾಡಿಬಿಟ್ರು. ಅಪರಾಧಿಗಳು ಇವರೇ ಅಂತಾನೆ ಹೇಳಿಬಿಟ್ರು. ಒಂದ ಎರಡ. ಮತ್ತೆ TV14 ನಲ್ಲಿ ನಾವು ಯಾರನ್ನು ಕೂಡ ಅಪರಾಧಿಗಳು ಅಂತ ಹೇಳಲಿಲ್ಲ, ಆರೋಪಿಗಳ ಸ್ಥಾನದಲ್ಲಿ ವೀರೇಂದ್ರ ಹೆಗ್ಗಡೆ ಅವ್ರನ್ನ ಮತ್ತೆ ಅವ್ರ ಫ್ಯಾಮಿಲಿ ಅವ್ರನ್ನ ನಿಲ್ಲಿಸಿ ನಾವು ಮಾತಾಡಿದ್ದುಂಟು. ಈಗ ಕೊಂದವ್ರು ಯಾರು, ಕೊಂದವ್ರು ಯಾರು, ಕೊಂದವ್ರು ಯಾರು, ಈ ಪ್ರಶ್ನೆಗೆ ನಾವು ಅನುಮಾನಗಳನ್ನ, ಆರೋಪಗಳನ್ನ ಮಾಡ್ತಾನೇ ಬರ್ತಾ ಇದ್ದೀವಿ. ಇದರಲ್ಲೇನು ತಮಾಷೆ ಇಲ್ಲ, ಇದರಲ್ಲೇನು ಅನುಮಾನವೂ ಉಳಿದಿಲ್ಲ. ಈ ಕೊಂದವರು ಯಾರು ಅಂತ ನಾವು ಯಾರನ್ನ ಬೆಟ್ಟ ಮಾಡಿ ತೋರಿಸ್ತಾ ಇದ್ದೀವಿ, ಆ ಒಂದು ಶ್ರದ್ಧಾ ಕೇಂದ್ರ ಜಾಗತಿಕವಾಗಿ ಗೌರವ, ಪ್ರೀತಿ, ಭಕ್ತಿ ಮತ್ತು ಶ್ರದ್ಧೆಗೆ ಹೆಸರುವಾಸಿಯಾಗಿರುವಂತಹ ಧರ್ಮಸ್ಥಳಕ್ಕೆ ಕಳಂಕ ತರ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಕೆಲವರು ಮಾಡಿದ್ರು. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ಧರ್ಮಸ್ಥಳದ ವಿರುದ್ಧ ಈ ಆರೋಪ ಸಲ್ಲದು ಅಲ್ಲ. ಈ ಆರೋಪ ಯಾರು ಅಂತ ಪ್ರೂವ್ ಮಾಡಬೇಕಾಗಿರೋ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಮತ್ತು ಈ ಧರ್ಮಸ್ಥಳದ ಕ್ಷೇತ್ರವನ್ನ ಇಷ್ಟರ ಮಟ್ಟಕ್ಕೆ ಉನ್ನತೀಕರಿಸೋದಕ್ಕೆ ಯಾರ್ಯಾರೆಲ್ಲ ಕಾರಣ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಶ್ರೀಮತಿ ಇಂದಿರಾ ಗಾಂಧಿ ಅವರು, ದೇವರಾಜ್ ಅರಸೂರ್ ಅವರು, ರಾಜೀವ್ ಗಾಂಧಿ ಅವರು, ವಾಜಪೇಯಿ, ನರೇಂದ್ರ ಮೋದಿ, ಸಿದ್ದರಾಮಯ್ಯ, SM ಕೃಷ್ಣ, ಬಂಗಾರಪ್ಪನವರು, ಹೀಗೆ ಹೇಳ್ತಾ ಹೋದ್ರೆ ಸಾವಿರಾರು ಜನ ಆಗ್ತಾರೆ, ಲಕ್ಷಾಂತರ ಜನ ಆಗ್ತಾರೆ. ಭಾರತ ದೇಶವನ್ನ ಆಡಳಿತ ಮಾಡಿದಂತಹ ಪ್ರಧಾನಿ ಮಂತ್ರಿಗಳು, ರಾಷ್ಟ್ರಪತಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ಸಚಿವರುಗಳು, ಶಾಸಕರು ಎಲ್ಲರೂ ಕೂಡ ಈ ಒಂದು ಶ್ರದ್ಧಾ ಕೇಂದ್ರಕ್ಕೆ ಭಯ, ಭಕ್ತಿ, ಗೌರವದಿಂದ ನಡ್ಕೊಂಡಂತವ್ರೆ. ಈಗ ಈ ಕೊಂದವರು ಯಾರು ಅನ್ನುವಂತಹ ಪ್ರಶ್ನೆ ಬಹಳ ದೊಡ್ಡದಾಗಿ ಎದ್ದಿರುವಂತಹ ಸಂದರ್ಭದಲ್ಲಿ ನಾನು ಒಂದನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಕೊಂದವರು ಯಾರು ಅಂತ ಪ್ರಶ್ನೆ ಕೇಳ್ಕೊಂಡು ಹೋಗ್ತಾ ಇರುವಂತ ಎಲ್ಲ ನನ್ನ ತಾಯಂದ್ರಲ್ಲಿ ನಾನು ಈ ಪ್ರಶ್ನೆಯನ್ನ ಇಡ್ತಾ ಇದ್ದೀನಿ. ತಾಯಂದ್ರ, ಕೊಂದವರು ಯಾರು ಅನ್ನುವಂತಹ ನಮ್ಮ ಪ್ರಶ್ನೆಯನ್ನು ಗುಟ್ಟಾಗಿ ಉಳಿದಿಲ್ಲ. ಯಾರ ಮೇಲೆ ನಾವು ಆರೋಪ ಮಾಡ್ತಾ ಇದ್ದೀವಿ ಅದು ಏನು ಗುಟ್ಟಾಗಿ ಉಳಿದಿಲ್ಲ. ಯಾರೆಲ್ಲ ಈ ಅವಘಡಗಳಿಗೆ ಕಾರಣರಾಗಿದ್ದಾರೆ ಅಂತ ನಾವು ಮಾತಾಡ್ತಾ ಇದ್ದೀವಿ ಅದು ಏನು ಗುಟ್ಟಾಗಿ ಉಳಿದಿಲ್ಲ. ಆದರೆ ಈ ಕೊಂದವರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ನಾವು ಯಾರಲ್ಲಿ ಈಗ ಮಾಡಬೇಕು ಅನ್ನುವಂಥದ್ದೇ ನನಗೀಗ ಗೊಂದಲವನ್ನ ಉಂಟು ಮಾಡಿರುವಂಥದ್ದು. ಯಾರನ್ನು ಕೇಳ್ಬೇಕು ನಾವು? ಈ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹೇಳ್ತಾರೆ, ಮರು ತನಿಖೆಗೆ ಅವಕಾಶ ಇಲ್ಲ, ಇದೆಲ್ಲ ಷಡ್ಯಂತ್ರ, ಇದೆಲ್ಲ ಪ್ರೀ ಪ್ಲಾನ್ ಅಂತ ಈ ರಾಜ್ಯದ ಗೃಹ ಮಂತ್ರಿ ಹೇಳ್ತಾರೆ. ಈ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳ್ತಾರೆ, ಇದೆಲ್ಲ ನನಗೆ ಗೊತ್ತಿತ್ತು, ಇದೆಲ್ಲ ಪ್ರೀ ಪ್ಲಾನ್, ಧರ್ಮಸ್ಥಳದ ರೀತಿ ನೀತಿ ರಿವಾಜುಗಳು ನನಗೆ ಗೊತ್ತಿತ್ತು, ಇದರ ಹಿಂದೆ ಯಾರೋ ಕಾಣದ ಕೈಗಳು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಇವ್ರನ್ನೆಲ್ಲ ಮಟ್ಟ ಹಾಕ್ತೀನಿ, ಧರ್ಮಸ್ಥಳದ ರಕ್ಷಣೆಗೆ ಒಬ್ಬ ಬಂಡೆ ಅಲ್ಲ 1000 ಬಂಡೆಗಳು ನಿಂತ್ಕೊತೀವಿ ಅಂತಂದ್ರು. ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ನನಗೆ. ಅವರು ಯಾವುದು ಮಾಡಲಿಕ್ಕೆ ಆಗುದಿಲ್ಲ ಅನ್ನೋದು ಗೊತ್ತಿತ್ತು. ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನ ಹೇಳಿದ್ದೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಈಗ ನಿಮಗೆ ಗೊತ್ತಾಗ್ತಾ ಇದೆ. ಈ ರಾಜ್ಯದ ಗೌರವಾನ್ವಿತ ಘನತೆವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು
ಧರ್ಮಸ್ಥಳಕ್ಕೆ ಹೋಗಿ ಅಡ್ಡಡ್ಡ ಉದ್ದುದ್ದ ಶರಣು ಬಂದ್ರು. ಮತ್ತೆ ವೀರೇಂದ್ರ ಹೆಗಡೆ ಅವರು ಸರ್ಕಾರಕ್ಕೆ ಒಂದು ಮೆಚ್ಚುಗೆಯ ಪತ್ರವನ್ನ ಬರೆದ್ರು. ಈ ರಾಜ್ಯದ ಗೃಹ ಮಂತ್ರಿ, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಹಲವಾರು ಸಚಿವರುಗಳು, ಶಾಸಕರುಗಳು, ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಕಾರ್ ರ್ಯಾಲಿಗಳನ್ನು ನಡೆಸಿದ್ರು ಬೆಂಗಳೂರು ಟು ಧರ್ಮಸ್ಥಳ. ಈಗ ನೀವ್ ಹೇಳಿ, ಕೊಂದವರು ಯಾರು ಅಂತ ಯಾರನ್ನ ಕೇಳಬೇಕು? ಬೆಳ್ತಂಗಡಿಗೆ ಹೋಗಿ ಬೆಳ್ತಂಗಡಿ ಪೊಲೀಸ್ನವ್ರನ್ನ ಕೇಳ್ಬೇಕಾ, ಅಥವಾ ವಿಧಾನಸೌಧಕ್ಕೆ ಹೋಗಿ ಮುಖ್ಯಮಂತ್ರಿಗಳನ್ನ ಕೇಳ್ಬೇಕಾ? ಈಗಲೇ ನೀವು ಹೊರಡೋದಾದ್ರೆ ಬೆಳಗಾವಿಯ ಸುವರ್ಣಸೌಧಕ್ಕೆ ಹೋಗ್ಬೇಕಾ? ಕೊಂದವರು ಯಾರು, ಕೊಂದವರು ಯಾರು, ಕೊಂದವರು ಯಾರು, ಯಾರನ್ನ ಕೇಳಬೇಕು? ಈ ಕೊಂದವರು ಯಾರು ಅನ್ನೋರನ್ನ ರಕ್ಷಣೆ ಮಾಡ್ತಾ ಇರೋರು ಯಾರು ಅನ್ನುವ ಪ್ರಶ್ನೆಗೆ ನೀವು ಉತ್ತರವನ್ನ ಕಂಡುಕೊಂಡ್ರೆ ಕೊಂದವರು ಯಾರು ಅಂತ ಅವರೇ ಹೇಳ್ತಾರೆ. ನಾವೆಂತ ತಪ್ಪು ಮಾಡ್ತಾ ಇದ್ದೀವಿ ಅಂತಂದ್ರೆ, ನಾವ್ ಯಾರ ಮೇಲೆ ಆರೋಪ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಸ್ಪಷ್ಟ ಇದೆ. ಪ್ರಶ್ನೆ ಏನು ಅಂತ ಸ್ಪಷ್ಟ ಇದೆ. ಉತ್ತರವನ್ನ ಕಂಡುಕೊಳ್ಬೇಕಾಯ್ತು ಅಂತಂದ್ರೆ ಪ್ರಾಮಾಣಿಕವಾದಂತಹ ತನಿಖೆ ಆಗಬೇಕು. ಮೊಹಂತಿಯವರ ನೇತೃತ್ವದಲ್ಲಿ SIT ರಚನೆ ಆದಾಗ ಎಲ್ಲರೂ ಸಂಭ್ರಮ ಪಟ್ರಿ, ಬಹಳ ಪ್ರಾಮಾಣಿಕರು ಅವರು ಅಂತ ಹೇಳಿದ್ರಿ, ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆಯನ್ನ ಇಟ್ಕೊಂಡ್ರಿ. SIT ಅವರು ಹೇಳಿದ್ರೋ ಇಲ್ವೋ ಬಿಟ್ಟಿಲ್ಲ, ಗಂಟೆಗೊಂದ್ಸಲಿ ಗಳಿಗೆಗೊಂದ್ಸಲಿ ಎಷ್ಟು ಮೂಳೆ ಸಿಕ್ಕಿದ್ವಿ ಅಂತ ಲೆಕ್ಕ ಹಾಕೊಂಡ್ವಿ. ಯಾವ SIT ಅಧಿಕಾರಿ ಕೂಡ ನಮಗೆ ಇಷ್ಟು ಮೂಳೆಗಳು ಇಲ್ಲಿ ಸಿಕ್ತು, ಇಷ್ಟಿಷ್ಟು ಬುಡಗಳು ಸಿಕ್ತು ಅಂತ ಹೇಳಲಿಲ್ಲ. ಆದ್ರೆ ನಾವುಗಳೇ ಅದನ್ನ ಸೃಷ್ಟಿ ಮಾಡಿದ್ವಿ. SITಯ ಸಂಪೂರ್ಣವಾದ ತನಿಖಾ ವರದಿ ಇನ್ನೂ ಬರಲಿಲ್ಲ. SIT ಯಾರ್ಯಾರೆಲ್ಲ ನಿಜವಾದ ಆರೋಪಿಗಳು ಅಥವಾ ಅಪರಾಧಿಗಳು ಅಂತ ಹೇಳಲಿಲ್ಲ. ಆದ್ರೂ ಕೂಡ ನಾವೀಗಾಗಲೇ ಕೊಂದವ್ರು ಯಾರು, ಕೊಂದವ್ರು ಯಾರು, ಕೊಂದವ್ರು ಯಾರು ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾಕೆ? ಕೊಂದವ್ರು ಯಾರು ಅನ್ನೋದು ನಮಗೆ ಅಥವಾ ನಮ್ಮ ಪೂರ್ವಾಗ್ರಹ ಪೀಡಿತ ಮನಸ್ಸಿಗೆ ಒಪ್ಪಿಗೆ ಆಗಲೇಬೇಕಾ ಅಥವಾ ನ್ಯಾಯ ಬೇಕಾ? ಸರ್ಕಾರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳ್ತಾರೆ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿರೋರಿಗೆ ಗುಂಡು ಹೊಡಿಬೇಕು ಅಂತ. ನೋಡಿ, SITಯ ಏನ್ ರಿಪೋರ್ಟ್ ಇವತ್ತು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಲೂ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಆಗಿರುವಂತ ಘಟನೆ ಇವತ್ತು ನಿಜವಾಗಲೂ ಆಗಬಾರ್ದು. ಈ ತರ ಆಗಿದೆ. ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಇದನ್ನ ಯಾವ ಉದ್ದೇಶಕ್ಕೆ ಮಾಡಿದ್ರು, ಯಾರು ಮಾಡಿದ್ರು ಅನ್ನೋ ಪ್ರಶ್ನೆ ಇಲ್ಲ. ಧಾರ್ಮಿಕ ಕ್ಷೇತ್ರಕ್ಕೆ ಅಪವಿತ್ರ ಮಾಡಿರುವಂತ ದುಷ್ಟರನ್ನ ನಾನು ಅವತ್ತೇ ಹೇಳಿದ್ದೀನಿ, ಗುಂಡಿಟ್ಟು ಹೊಡಿಬೇಕಿದ್ದವರಿಗೆಲ್ಲ ಅಂತ. ಇವತ್ತು ಒಳ್ಳೆ ಅವಕಾಶ ಇದೆ. ಏನೇನು ಬಂದಿದ್ದಾರೆ ಇದಕ್ಕೆ ಯಾರು ಅದಕ್ಕೆ ಪಾಲುದಾರರಿದ್ದಾರೆ ಅವರೆಲ್ಲರನ್ನು ಗಡಿಪಾರಲ್ಲ, ಅವ್ರನ್ನ ಯಾರಿಗೂ ಬಿಡಬಾರ್ದು, ಅವ್ರ ಜೈಲಿಗೆ ಅಟ್ಲೇಬೇಕು ಅವರಿಗೆ. ದಿನೇಶ್ ಗುಂಡೂರಾವ್ ಹೇಳ್ತಾರೆ, ಯಾರು ಈ ತನಿಖೆಗೆ ಒತ್ತಾಯಿಸಿದ್ರಲ್ಲ ಅವರಿಂದ ಈ ಖರ್ಚನ್ನ ವಸೂಲಿ ಮಾಡಬೇಕು ಅಂತ. ಸರ್ಕಾರದ ಸಚಿವರು, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಶಾಸಕರುಗಳು, ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಂತಹ ಗುಂಡೂರಾವ್ರವರು ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ. ಮುಖ್ಯಮಂತ್ರಿ ಏನೂ ಹೇಳದೆ ಮುಗುಮ್ಮಾಗಿ ಸೈಲೆಂಟ್ ಆಗಿದ್ದು ಮೌನಂ ಸಮ್ಮತಿ ಲಕ್ಷಣಂ ಅಂದ್ರು. ನೀವು ಕೇಳ್ತಾ ಇದ್ದೀರಿ ತಾಯಂದ್ರ, ಕೊಂದವ್ರು ಯಾರು, ಕೊಂದವ್ರು ಯಾರು, ಕೊಂದವ್ರು ಯಾರು? ಕೊಂದವ್ರು ಯಾರು ಅಂತ ಸರ್ಕಾರಕ್ಕೆ ಗೊತ್ತು, ಕೊಂದವ್ರು ಯಾರು ಅಂತ SIT ಅವ್ರಿಗೆ ಗೊತ್ತು. SIT ಅವರಿಗೆ ಸಂಪೂರ್ಣವಾದಂತಹ ಅಧಿಕಾರವನ್ನು ಕೊಡಬೇಕಾಗಿರೋ ಸರ್ಕಾರವನ್ನ ಒತ್ತಾಯಿಸ್ಬೇಕೀಗ ನಾವು. ಯಾವ DK ಶಿವಕುಮಾರ್ ರವರು ಧರ್ಮಸ್ಥಳದ ಪರವಾಗಿ ನಾನೊಬ್ಬ ಅಲ್ಲ 1000 ಜನ ಇದ್ದೀವಿ ಅದ್ರಲ್ಲ, ಕೊಂದವ್ರು ಯಾರು ಹೇಳಿ ಬನ್ನಿ, DK ಶಿವಕುಮಾರ್ ರವರೇ, ಅವ್ರ ಮನೆಗೆ ಹೋಗ್ಬೇಕು ನಾವು. ಕೊಂದವ್ರು ಯಾರು ಅಂತ ಹೇಳಿ ಬನ್ನಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಅವ್ರ ಮನೆಗೆ ಹೋಗ್ಬೇಕು ನಾವು. ಹೌದಾ? ನಮಗೆ ನೀವು ಗುಂಡೊಡಿತೀರಾ, ಹೊಡಿ ಬನ್ರಿ ಬೇಳೂರು ಗೋಪಾಲಕೃಷ್ಣ ಅವರೇ, ಅವ್ರ ಮನೆಗೆ ಹೋಗ್ಬೇಕು ನಾವು. ಸರ್ಕಾರದ ಶಕ್ತಿ ಕೇಂದ್ರ ವಿಧಾನಸೌಧ, ಸುವರ್ಣಸೌಧ, ಅಲ್ಲಿಗೆ ಹೋಗ್ಬೇಕು ನಾವು. ಬರ್ತೀರಾ? ನಮ್ಮ ಇಡೀ ತಂಡ ನಿಮ್ಮ ಜೊತೆ ನಿಲ್ಲೋದಕ್ಕೆ ರೆಡಿ ಆಗಿದ್ದೀವಿ. ಆದ್ರೆ ನೀವು ತಪ್ಪು ಮಾಡ್ತಾ ಇರೋದು, ನೀವು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅಂತ ಸೇರಿಸ್ಕೊತೀನಿ. ನಾವು ತಪ್ಪು ಮಾಡ್ತಾ ಇರೋದು ಎಲ್ಲಿ ಅಂತಂದ್ರೆ, ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅನ್ನಿಸ್ಕೊಂಡುವಂತ ಸ್ಥಳಕ್ಕೆ ನಾವು ನುಗ್ಗೋದ್ರ ಮೂಲಕ ಈ ದೇಶದ ಬಹುಸಂಖ್ಯಾತರ ಗೌರವ, ಪ್ರೀತಿ, ನಂಬಿಕೆ, ಸಹಭಾಗಿತ್ವವನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ. ನಾವು ಎಲ್ಲಿ ಹೋಗಿ ಕೇಳಬೇಕಿತ್ತು? ಇದೇ ಸಂದರ್ಭದಲ್ಲಿ BJP ಗೌರ್ಮೆಂಟ್ ಎದ್ದಿದ್ದಿದ್ರೆ ಕೊಂದವ್ರು ಯಾರು ಅನ್ನೋ ಪ್ರಶ್ನೆಯನ್ನ ನಾವು ಹಿಡ್ಕೊಂಡು ವಿಧಾನಸೌಧಕ್ಕೆ ಹೋಗ್ತಾ ಇದ್ವಿ. ಕೊಂದವ್ರು ಯಾರು ಅನ್ನೋ ಪ್ರಶ್ನೆಯನ್ನು ಹಿಡ್ಕೊಂಡು ನಾವು ಮುಖ್ಯಮಂತ್ರಿಗಳ ಮನೆಗೆ ಹೋಗ್ತಾ ಇದ್ವಿ. ಕೊಂದವ್ರು ಯಾರು ಅನ್ನೋ ಪ್ರಶ್ನೆಯನ್ನು ಹಿಡ್ಕೊಂಡು ನಾವು ಉಪಮುಖ್ಯಮಂತ್ರಿಗಳ ಮನೆಗೆ ಹೋಗ್ತಾ ಇದ್ವಿ. ಕೊಂದವ್ರು ಯಾರು ಅನ್ನೋ ಪ್ರಶ್ನೆಯನ್ನು ಹಿಡ್ಕೊಂಡು ನಾವು ಗೃಹ ಮಂತ್ರಿಗಳ ಮನೆಗೆ ಹೋಗ್ತಾ ಇದ್ವಿ. ಆದರೆ BJP ಇಲ್ಲದೆ ಕಾಂಗ್ರೆಸ್ ಇದ್ದಂತಹ ಪಕ್ಷದಲ್ಲಿ ಕೊಂದವ್ರು ಯಾರು ಅನ್ನೋ ಪ್ರಶ್ನೆಯನ್ನ ಹಿಡ್ಕೊಂಡು ನಾವು ಸಂಬಂಧ ಇಲ್ದಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ.
ಇನ್ಫ್ಯಾಕ್ಟ್ ಸಂಬಂಧ ಇಲ್ಲದೆ ಇರೋ ಜಾಗ ಅಂತಂದ್ರೆ ನಾನು ಹೇಳ್ತಾ ಇರುವಂತದ್ದು, ನಾವು ಎಲ್ಲಿ ಹೋಗಿ ಕೇಳ್ತೀವಿ ಅಲ್ಲಿ ಯಾರು ನಮ್ಗೆ ಉತ್ತರ ಕೊಡ್ಬೇಕು? ಲೋಕಲ್ ಸ್ಟೇಷನ್ ಅವ್ರು ಕೊಡ್ತಾರಾ? ಧರ್ಮಸ್ಥಳದವ್ರು ಕೊಡ್ತಾರಾ? ಹೋಗ್ಲಿ ಅಲ್ಲಿ ಅಲ್ಲಿನ SP DC ಕೊಡೋದಕ್ಕೆ ಸಾಧ್ಯ ಇದೆಯಾ? ಯಾಕೆಂದ್ರೆ ಇದೀಗಾಗಲೇ SIT ಕೈಲಿದೆ. SITಯ ಮುಖ್ಯ ಕಚೇರಿಯಲ್ಲಿದೆ. ಅಲ್ಲಿಗೆ ಹೋಗ್ತಾ ಇದ್ದೀವ ನಾವು? ಹೋಗ್ತಾ ಇಲ್ಲ. ಬೆಳಗಾವಿ ಸುವರ್ಣಸೌಧಕ್ಕೆ ಹೋಗ್ತಾ ಇದ್ದೀವ? ಹೋಗ್ತಾ ಇಲ್ಲ. ಮತ್ತೆ ಕೊಂದವ್ರು ಯಾರು ಅನ್ನೋ ಪ್ರಶ್ನೆಯನ್ನ ಯಾರು ಕೇಳಬೇಕು? ತಾಯಂದ್ರ, ಇನ್ನೊಂದು ಪ್ರಶ್ನೆಯನ್ನ ನೀವು ಮುಂದೆ ಇಟ್ಟು ನನ್ನ ಮಾತನ್ನ ಮುಗಿಸ್ತೀನಿ. ಚಿನ್ನಯ್ಯ, ಯಾವ ಚಿನ್ನಯ್ಯ ನಾನು ಬುರುಡೆಗಳನ್ನ ಮುಚ್ಚಿಟ್ಟಿದ್ದೀನಿ, ನನಗೆ ಹೇಳ್ಕೊಟ್ಟವರು ಇಂತಿಂತವ್ರು ಅಂತ ಹೇಳಿದ್ರಲ್ಲ, ಇವತ್ತು ಚಿನ್ನಯ್ಯ ಅರೆಸ್ಟ್ ಆಗಿ ಸುಳ್ಳು ಹೇಳಿದಾನೆ ಅಂತ ಜೈಲಲ್ಲಿದ್ದಾನೆ. ಆತನಿಗೆ ಬೇಲ್ ಗ್ರಾಂಟ್ ಆಗಿದೆ. ಆದ್ರೆ ಆತನಿಗೆ ಶ್ಯೂರಿಟಿ ಕೊಟ್ಟು ಹೊರಗಡೆ ಕರ್ಕೊಂಡ್ಬರುವಂತಹ ಒಂದು ಜೀವ ಗತಿ ಇಲ್ಲ. ಯಾವ ಕೊಂದವರು ಯಾರು ಅನ್ನೋ ಪ್ರಶ್ನೆಯನ್ನು ಹಿಡ್ಕೊಂಡು ನೀವು ಧರ್ಮಸ್ಥಳದ ಕಡೆಗೆ ಹೊರಟಿದ್ದೀರಿ. ನೀವು ಸಾವಿರಾರು ಜನ, ನಿಮ್ಮಲ್ಲಿ ಯಾರಾದ್ರೂ ಇಬ್ರು ಚಿನ್ನಯ್ಯನಿಗೆ ಬೇಲ್ ಕೊಟ್ಟು ಹೊರಗಡೆ ತಂದು ಆತನ ಬಾಯಿನಲ್ಲಿ ಸತ್ಯ ಹೇಳ್ಸೋದಕ್ಕಾಗ್ತಾ ಇಲ್ವಾ? ಕೊಂದವ್ರು ಯಾರು ಚಿನ್ನಯ್ಯನ ಕೈನಲ್ಲಿ ಬಾಯಿ ಬಿಡಿಸಿದ್ರೆ ಕೊಂದವ್ರು ಯಾರು ಗೊತ್ತಾಗ್ತಿತ್ತಲ್ವಾ? ಇವತ್ತೇನಾಗ್ತಾ ಇದೆ? ಚಿನ್ನಯ್ಯನ ಕೊಲೆಗೆ ಸ್ಕೆಚ್ ರೆಡಿ ಆಗ್ತಾ ಇದೆ. ಚಿನ್ನಯ್ಯ ಒಬ್ಬ ದಲಿತ, ಅವನನ್ನ ಹೇಗಾದ್ರೂ ಮಾಡಿ ಮುಗಿಸ್ಬಿಟ್ರೆ ಈ ನಾಡು ಹೇಳೋರು ಕೇಳೋರು ಗತಿ ಇಲ್ದಂತ ನಾಡಾಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಆ ಚಿನ್ನಯ್ಯ ಒಬ್ಬ ದಲಿತ ಅನ್ನೋ ಕಾರಣಕ್ಕೇನೆ ಮಿಸ್ಯೂಸ್ ಆಗಿದ್ದಾನೆ. ನಾನು ಇವ್ರು ಮಿಸ್ಯೂಸ್ ಮಾಡ್ಕೊಂಡ್ರು ಅಂತ ಹೇಳೋದಿಲ್ಲ, ಅವ್ರು ಮಿಸ್ಯೂಸ್ ಮಾಡ್ಕೊಂಡ್ರು ಅಂತ ಹೇಳೋದಿಲ್ಲ. ಒಟ್ಟಾರೆಯಾಗಿ ಚಿನ್ನಯ್ಯ ಮಿಸ್ಯೂಸ್ ಆಗಿದ್ದಾನೆ. ಸತ್ಯ ಏನು ಅಂತ ಪೊಲೀಸ್ನವ್ರಿಗೆ ಗೊತ್ತಿದೆ, ಸತ್ಯ ಏನು ಅಂತ ಸರ್ಕಾರಕ್ಕೆ ಗೊತ್ತಿದೆ, ಸತ್ಯ ಏನು ಅಂತ ಚಿನ್ನಯ್ಯನ್ ಗೊತ್ತಿದೆ, ಸತ್ಯ ಏನು ಅಂತ ಚಿನ್ನಯ್ಯನ್ ಕರ್ಕೊಂಬಂದವ್ರಿಗೆ ಗೊತ್ತಿದೆ, ಸತ್ಯ ಏನು ಅಂತ ಚಿನ್ನಯ್ಯನ್ ಕೈಲಿ ದುಡಿಸ್ಕೊಂಡವ್ರ ಕೈಲಿ ಗೊತ್ತಿದೆ. ಆದ್ರೆ ನಾವ್ ಯಾರನ್ನ ಕೇಳ್ತಾ ಇದ್ದೀವಿ ಕೊಂದವ್ರು ಯಾರು ಅಂತ? ಗೊತ್ತಿರೋರ್ನ ಕೇಳ್ತಾ ಇಲ್ಲ. ಬಿಕಾಸ್ ಕಾಂಗ್ರೆಸ್ ಗವರ್ಮೆಂಟ್, ನಿಮ್ಮ ನೆಚ್ಚಿನ ಸಿದ್ದರಾಮಯ್ಯನ ಸರ್ಕಾರದ ವಿರುದ್ಧ ನೀವು ಹೋಗಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾವು ಹೋಗಕ್ಕಾಗಲ್ಲ. ನಾನು ನಿಮ್ಮ ಜೊತೆಲಿ ಸೇರ್ಕೊಂಡು ಹೇಳ್ತೀನಿ, ನಾವು ಹೋಗೋದಿಲ್ಲ. ಯಾಕೆ? ನಾನು ನಿಮ್ಮಲ್ಲಿ ಒಂದು ಮಾತನ್ನ ಮತ್ತೆ ಹೇಳ್ತೀನಿ. ಕೊಂದವರು ಯಾರು ಅನ್ನುವ ಪ್ರಶ್ನೆಗೆ ಉತ್ತರವನ್ನ ಕೊಡದೆ ಹೋದ್ರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಸರ್ಕಾರವನ್ನ ಮಣ್ಣು ಮುಕ್ಕಿಸ್ತೀವಿ ಅನ್ನುವಂತ ಒಂದೇ ಒಂದು ಎಚ್ಚರಿಕೆಯನ್ನ ಕೊಟ್ಟು ನೋಡಿ. ಈ ಸರ್ಕಾರ ಕೊಂದವರು ಯಾರು ಅಂತ ತಂದು ನಿಮ್ಮ ಮುಂದೆ ನಿಲ್ಲಿಸಬಹುದೇನೋ ಗೊತ್ತಿಲ್ಲ. ಆದ್ರೆ ನಾವು ಆಡಳಿತ ಸರ್ಕಾರವನ್ನ ಕೇಳ್ತಾ ಇಲ್ಲ, ಯಾರಿದ್ರಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಒಂದು ಶ್ರದ್ಧಾ ಕೇಂದ್ರವನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಇದರಿಂದ ನಮಗೆ ನ್ಯಾಯ ಸಿಗುತ್ತಾ? ಇದರಿಂದ ನಮಗೆ ನ್ಯಾಯ ಸಿಗುತ್ತಾ? ಕೊಂದವ್ರು ಯಾರು ಈ ಪ್ರಶ್ನೆಗೆ ಉತ್ತರ ಸಿಗುತ್ತಾ? ತಾಯಂದ್ರ, ಸ್ನೇಹಿತರೆ, ಈ ಕೊಂದವರು ಯಾರು ಅನ್ನುವಂತಹ ಒಂದು ಸೀರೀಸ್ ಅನ್ನ ಇಟ್ಕೊಂಡು ಚಿನ್ನಯ್ಯ ಮಾಡಿರುವಂತ ತಪ್ಪುಗಳೇನು, ಚಿನ್ನಯ್ಯನ ಯಾರ್ಯಾರು ದುರುಪಯೋಗ ಪಡಿಸ್ಕೊಂಡ್ರು, ಚಿನ್ನಯ್ಯ ಇವತ್ತು ಯಾವ್ಯಾವ ಕಾರಣಕ್ಕೆ ಜೈಲಲ್ಲಿದ್ದಾನೆ, ಚಿನ್ನಯ್ಯ ಹೊರಗಡೆ ಯಾಕೆ ಬರ್ತಾ ಇಲ್ಲ, ಚಿನ್ನಯ್ಯ ಹೊರಗಡೆ ಬಂದ್ರೆ ಅವನನ್ನ ಕೊಲ್ಲೋದಕ್ಕೆ ಸ್ಕೆಚ್ ಹೇಗೆ ರೆಡಿ ಆಗಿದೆ, ಎಲ್ಲಾ ವಿಚಾರಗಳನ್ನು ಹಂತವಾಗಿ ಸರಣಿಗಳಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ಕಾಯ್ತಾ ಇರಿ. ಕೊಂದವರು ಯಾರು? ಈ ಪ್ರಶ್ನೆಗೆ ಉತ್ತರ ಸರ್ಕಾರದಲ್ಲಿದೆ, ಬೆಳ್ತಂಗಡಿಯಲ್ಲಿ ಇಲ್ಲ. ಬನ್ನಿ ಸರ್ಕಾರದ ಕಡೆ ಹೋಗೋಣ. ನಾನು ನಿಮ್ ಜೊತೆ ಕೈ ಜೋಡಿಸ್ತೀನಿ. ಜೈ ಭೀಮ್.